ನಮ್ಮ ಮಾಗಡಿ ತಾಲೂಕಿನ ಶಾಸಕರು ಸಾವನದುರ್ಗಕ್ಕೆ ಹೋಗಿದ್ದರು. ಸಾವನದುರ್ಗ ಅದು ಏನು ಬೆಳಗಿನ ಜಾವನೇ ಹೊಂಟೋಗ್ತಾರೆ. ಏನು ಇನ್ನು ಯಾವುದೇ ರಾಜ್ಯದಲ್ಲಿ ಯಾವ ಶಾಸಕರು ಹಗಲು ರಾತ್ರಿ ಯಾರೂ ದುಡಿತಾ ಇಲ್ಲ, ನಾವು ದುಡಿತಾ ಇರೋದು ನಾನೊಬ್ಬನೇ ಅಂಥೇಳಿ ಒಬ್ಬರು ಮಾಧ್ಯಮದ ಕರ್ಕೊಂಡೋಗಿ ರಾತ್ರಿ ಹಗಲ್ದು ಒಂದು ಚಿತ್ರೀಕರಣ ಮಾಡಿ ತೋರಿಸ್ತಾ ಇದ್ದಾರೆ. ಸಂತೋಷ, ನೀವು ಮಾಡ್ತಾ ಇರೋದಕ್ಕೆ ನಾವು ಸಂತೋಷ ಪಡ್ತೀವಿ. ಆದರೆ ನೀವು ಸಾವನದುರ್ಗಕ್ಕೆ ಹೋದಾಗ ಸಾವನದುರ್ಗಕ್ಕೆ ಎಷ್ಟೊತ್ತಾಯ್ತದೆ 10ಕ್ಕೆ ಅಂತ ನೀವು ಕೇಳಿದ್ರಲ್ಲ, ಅದು ನಿಮಗೆ ನಾಚಿಕೆ ಆಗ್ಬೇಕು. 5 ವರ್ಷ ಶಾಸಕರಾಗಿ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹೋಗಿದ್ರೆ ಎಷ್ಟು ಸಮಯ ತಿಳ್ಕೊತದೆ, ಹೆಂಗೆ ಹತ್ತಬೇಕು ಅಂತ ನೀವು ಕೇಳ್ತಿರಲ್ಲ. ಅಂದರೆ ನೀವು 5 ವರ್ಷದ ಅವಧಿಯಲ್ಲಿ ಶಾಸಕರಾದ ಅವಧಿಯಲ್ಲಿ ಏನು ಮಾಡ್ತಾ ಇದ್ರಿ? ಏನು ದನ ಕಾಯ್ತಾ ಇದ್ದೀರಾ? ಇವತ್ತು ಕೆಂಪೇಗೌಡರ ಬಗ್ಗೆ ನಾನಾ ಕಡೆ ಚರ್ಚೆಗಳು ವಿರೋಧಗಳಾದಾಗ ಈಗ ಆ ಕೆಂಪೇಗೌಡರ ಹೆಸರು ಹೇಳ್ತೀರಿ, ಕೆಂಪೇಗೌಡರದೇನೋ ಮಾಡ್ತೀವಿ ಅಂತೀರಿ. ಮಾಡಿ, ಹಗ್ಲೊತ್ತೋಗಿ ಮಾಡಿ ಸ್ವಾಮಿ. ಬೆಳಗಿನ ಜಾವ ಹೋಗಿ 3 ಗಂಟೆ 4 ಗಂಟೆಯಲ್ಲಿ ಹೋಗಿ ನೀವೇನು ಮಾಡ್ತೀರಿ? ಮಾಗಡಿ ಕೊಳ್ತು ನಾರ್ತಾ ಇದೆ, ಅದನ್ನ ಕಡೆ ಗಮನ ಕೊಡಿ. ಇವತ್ತು ಇಲ್ಲಿ ಹಣ್ಣು ಕಾಯಿ ಹೂವು ಮಾರೋರು ಅಲ್ಲಿ ಒಂದು ಬಾತ್ರೂಮ್ ಇತ್ತು, 3 ವರ್ಷ ಆಯಿತು ಬಾಗ್ಲಾಕಿ. ನೀವು ಅಲ್ಲಿ ಒಂದು ಕೋತಿ ಕಟ್ಟೆ ಮುಚ್ಚಿಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ವೃಂದಾವನ ಮಾಡ್ಕೊಂಡಿರೋ ನಿಮ್ಮ ಹೆಸರಲ್ಲಿ, ಆ ಬಾತ್ರೂಮ್ ಮುಚ್ಚಿ 4 ವರ್ಷ ಆಯಿತು. ಮತ್ತು ನಮ್ಮ ತಾಲೂಕು ಆಫೀಸ್ ಮುಂದೆಗಳಿದ್ದಂಥ ಬಾತ್ರೂಮ್ಗೆ ಯಾರೂ ಸ್ವಚ್ಛವಿಲ್ಲ, ನೀವು ಹೋಗಬಾರ್ದು ಅಂತ ಬೋರ್ಡ್ ಹಾಕಿ 6 ವರ್ಷ ಆಯಿತು. ನಿಮ್ಮ ಯೋಗ್ಯತೆಗೆ ಬಾತ್ರೂಮ್ ಇಲ್ಲದೆ ಮಾಗಡಿಗೆ ಬಂದಂಥ ಜನ ಇವತ್ತು ಕಲ್ಲು ಬುಡ ಅಲ್ಲಿ ಇಲ್ಲಿ ಹುಡುಕಿ ಹೋಗ್ತಾ ಪರಿಸ್ಥಿತಿ ಇದೆ. ಅದನ್ನು ನೀವು ಸರಿ ಮಾಡಿ ಮೊದಲು, ಈ ಜನರ ಗೋಳನ್ನು ಸರಿ ಮಾಡಿ ಮೊದಲು. ಅದಾದ ನಂತರ ನೀವು ಅಭಿವೃದ್ಧಿ ಮಾಡಿ, ನಾವು ನಿಮ್ಮ ಕೈ ಜೋಡಿಸ್ತೀವಿ. ಅಂದರೆ ನೀವು ಆ ಸಾವನದುರ್ಗದ ಬೆಟ್ಟ ಎಷ್ಟೊತ್ತು ಹತ್ತಬೇಕು ಇಳಿಬೇಕು ಅಂತ ನೀವು ಕೇಳ್ತೀರಾ ಅಂದರೆ, ಅಲ್ಲಿ ಕೆಂಪೇಗೌಡರ ನಾಡು ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಈ ಮಣ್ಣಿನ ಬಗ್ಗೆ, ಈ ಋಣದ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ? ಅದು ನನ್ನ ಪ್ರಶ್ನೆ. ನೀವು ದಯಮಾಡಿ ಈ ಮಾಧ್ಯಮದಲ್ಲಿ ಹೋಗಿ ಏನೋ ಒಂದು ಹೇಳಿ ಮಾಡೋದ್ರ ಬದಲು ಇನ್ನೊಂದು ವಿಚಾರ. ಇವತ್ತು ಹಾಸ್ಪಿಟ್ಲಿಗೆ ಹೋದ್ರಿ, ಹಾಸ್ಪಿಟ್ಲಲ್ಲಿ ಹೋಗಿ ಏನು ನಡೀತಾ ಇದೆ ಇಲ್ಲಿ ಪ್ರಪಂಚದಲ್ಲಿ, ಎಲ್ಲ ವಿಶ್ವ ಮಾನವರೆಲ್ಲ ಇಲ್ಲಿ ಸೇರಿದ್ದಾರೆ ಅಂತ ಹೋಗಿ ನೋಡಿದ್ರಿ. ಅಲ್ಲಿ ಬಂದಂಥ ಮಾಹಿತಿ ಏನು? ಆಸ್ಪತ್ರೆಯಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ, ಬಾತ್ರೂಮಲ್ಲಿ ನೀರಿಲ್ಲ ಅಂತ. ಒಂದು ತಾಲೂಕಿನ ಆಫೀಸಿನ ತಾಲೂಕಿನ ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ವ್ಯವಸ್ಥೆ ಇಲ್ಲ, ಬಾತ್ರೂಮ್ಗಳಲ್ಲಿ ನೀರಿಲ್ಲ ಅಂತಾರಲ್ಲ. ಇದಕ್ಕಿಂತ ದಾರಿದ್ರ್ಯ ಬೇಕೇನ್ರಿ? ಮಾಗಡಿ ತಾಲೂಕಿಗೆ ದಾರಿದ್ರ್ಯ ಬಂದು ಇಟ್ಕೊಂಡಿದೆ. ಈಗ ಎಲ್ಲರೂ ಕೇಳಿ ಮಾಡೋದಕ್ಕೆ ಈಗ ಅಲ್ಲಿ ಕೇಳಿದ್ದೀನಿ ಇಲ್ಲಿ ಕೇಳಿದ್ದೀನಿ ಅಂತ ಏನೋ ನೀವು ಮಾಡ್ತಾ ಇದ್ರಿ. ಮಾಡಿ, ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಸಾಥ್ ಕೊಡ್ತೀವಿ. ನಾವು ಇರೋದೇ ನಿಮಗೆ ಕೆಂಪೇಗೌಡರು ಈ ನಾಡು ಅಭಿವೃದ್ಧಿ ಆಗಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಸರ್ಕಾರ ಮಾಡಿ ಪ್ರವಾಸೋದ್ಯಮನ ಮಾಡುವಂಥ ಕೆಲಸವನ್ನು ಒಬ್ಬ ಸಾರ್ವಜನಿಕರು, ಚಿಂತಕರು, ಈ ಮಣ್ಣಿನಲ್ಲಿ ಹುಟ್ಟಿದಂಥ ಋಣ ತೀರಿಸುವಂಥ ವ್ಯಕ್ತಿತ್ವವನ್ನು ಉಳ್ಳವರು ಇವತ್ತು ಎಲ್ಲರೂ ಸೇರಿ ಕೆಲಸ ಮಾಡ್ತಾರಲ್ಲ, ಇದನ್ನು ನೋಡಾದ್ರೆ ನಿಮಗೆ ನಾಚಿಕೆ ಆಗಬೇಕು. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು. ಇವತ್ತು ಏನೋ ಪ್ರವಾಸಿ ತಾಣವಾಗಿ ಮಾಡ್ತೀನಿ ಅಂತ ಬಾಯಿನಲ್ಲಿ 25 ವರ್ಷ ಹೇಳ್ಬಿಟ್ಟಿದ್ದೀರಿ. ಕಾರ್ಯಗತಕ್ಕೆ ತನ್ನಿ. ಇವತ್ತಾದರೂ ತಿಂಗಳಿಗೆ 2 ಬಾರಿ ಕೆಂಪೇಗೌಡರ ಕೋಟೆ, ಕೊತ್ತಲಗಳನ್ನು, ಕೆರೆಗಳನ್ನು, ಕಲ್ಯಾಣಿಗಳನ್ನು, ಗುಂಡುತೋಪುಗಳನ್ನು, ಅವರು ಮಾಡಿದ ಸಾಧನೆಯನ್ನು, ಅವರು ಕಟ್ಟಿದಂಥ ದೇಗುಲಗಳನ್ನು ಎಲ್ಲವನ್ನು ವೀಕ್ಷಣೆ ಮಾಡೋಕ್ಕೆ ಇವತ್ತು ನಮ್ಮ ವಿಶ್ವ ಒಕ್ಕಲಿಗರ ವೇದಿಕೆ ವತಿಯಿಂದ ಅಲ್ಲಿ ಒಂದು ನಮ್ಮ ಶ್ರೀ ಗವಿಗಂಗಾಧರ ದೇವಸ್ಥಾನದಿಂದ ಇಲ್ಲಿ ಮಾಗಡಿಗೆ ಬರುವಂಥ ಪ್ರವೃತ್ತಿ ಪ್ರಾರಂಭವಾಗಿದೆ. ನೀವು ಅದನ್ನು ಮಾಡಲಿಲ್ಲ ಅಂದರೆ, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ, ಆ ಜನ ಬಂದು ಇಲ್ಲಿ ಬಂದು ನಮ್ಮ ಕೆಂಪೇಗೌಡರಿಗೊಂದು ಮಾಲಾರ್ಪಣೆಯನ್ನು ಮಾಡಿ ಎಲ್ಲಿ ಸುತ್ತ ಏನಿದೆ, ಸಾವನದುರ್ಗ ಇರ್ಬೋದು, ಹುಲಿದುರ್ಗ ಇರ್ಬೋದು, ಉತ್ತರದುರ್ಗದ ಬೆಟ್ಟ ಇರ್ಬೋದು, ಮತ್ತು ಶಿವಗಂಗೆ ಬೆಟ್ಟ ಇರ್ಬೋದು, ಈ 4 ಪ್ರದೇಶಗಳಿಗೆ ನಾನೇ ಕರ್ಕೊಂಡೋಗಿ ಕೆಂಪೇಗೌಡರ ಇತಿಹಾಸವನ್ನು ಪ್ರಜ್ವಲಿತವಾಗಿ ಬೆಳಗಲಿಕ್ಕೆ ನಾನು ಅವರ ಜೊತೆಯಲ್ಲಿ ಭಾಗವಾಗಿ ನಿಂತುಕೊಂಡು ಈ ಕೆಂಪೇಗೌಡರ ಹೆಸರನ್ನು ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ.